ಈ ಭಾಗದ ಎಲ್ಲ ಜನರ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟೋದು ಮುಖೇನ ಅವರನ್ನು ಅಭಿನಂದನೆ ಸಲ್ಲಿಸೋಣ. ಒಂದು 100, 200, 500 ಜನಗಳಿಗೆ ತೊಂದರೆ ಆಗ್ಬೋದು, ಆದರೆ ಮುಂದಿನ ಪೀಳಿಗೆ, ನಾನು ಹೇಳಿದೆ ಅವ್ರಿಗೆ, ಇವಾಗ ಸೂರ್ಯ ಚಂದ್ರ ಇರೋ ತನಕ ಈ ರೋಡನ್ನು ವೈಡನ್ ಮಾಡಿದ್ರೆ ಅಲ್ಲಿವರೆಗೂ ಕೂಡ ನಿಮ್ಮ ಹೆಸರು ಉಳಿತದೆ. ಅಲ್ತಾಫ್ ಇರ್ಬೋದು, ಆರಿಫ್ ಇರ್ಬೋರೆಲ್ಲ ನನ್ನ ಶಿಷ್ಯರೇ, ಎಲ್ಲರೂ ನಿನಗೆ ಬಳುವಳಿ ಆಗಿದ್ದು ನಾವೆಲ್ಲ. ಹಾಗಾಗಿ ನಾವು ಒಂದು ನಾಣ್ಯದ ಮುಖಗಳ ಕೆಲಸ ಮಾಡಿದ್ದೀವಿ. ಬೆಂಗಳೂರು ನಗರದಲ್ಲಿ ಏನಿವತ್ತು ಒಟ್ಟು 707 ROBRUಗಳು ಮಾಡಿದ್ದೀವಣ್ಣ. ಕರ್ನಾಟಕ ರಾಜ್ಯದಲ್ಲಿ 707 LC ಗೇಟ್ಗಳು. ಆ 707 LC ಗೇಟ್ ಮಾಡಿದ್ರಿಂದ ಏನೇನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನರಿಗೆ ಟೈಮು ಮಗದೊಂದು ಇದಲ್ದಿರ ಬೆಂಗಳೂರು ನಗರದಲ್ಲಿ ಸುಮಾರು 107 LC ಗೇಟ್ಗಳನ್ನು ಗುರುತಿಸಿ, ಕೇವಲ ನಮ್ಮ ಕ್ಷೇತ್ರ ಅಲ್ಲ, ಇಡೀ ಬೆಂಗಳೂರಿಗೆ 100 ಕಿಲೋಮೀಟ್ರ್ ದೂರದಲ್ಲಿ ಏನಿದೆ ಅದನ್ನು ಮಾಡಿ 35, 40, 47 LC ಗೇಟ್ಗಳನ್ನು ಕ್ಲೋಸ್ ಮಾಡಿದ್ದೀವಿ ನಾವು ಬಂದ ಮೇಲೆ 1 ವರ್ಷ 8 ತಿಂಗಳಲ್ಲಿ. ಈ ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರ, ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಕೊಡುಗೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಇದನ್ನು ಮಂಜೂರಾತಿ ಮಾಡಿದ್ದು 2000 ಇದೆ ತಾನೆ, 21, 22 ಜಮೀರ್ ಅಹಮದ್ ಖಾನ್ ಸಾಹೇಬರು ಮಂತ್ರಿ ಆಗಿದ್ದರು, ನಾನು ಇದ್ದೆ. ಹಾಗಾಗಿ ಇವತ್ತು ಕೇವಲ 100% ಭಾರತ ಸರ್ಕಾರ ದುಡ್ಡು ಸಾಹೇಬ್ರೆ. ನಾನು ಇವತ್ತು ನಿಮ್ಗೆ ವಿನಂತಿ ಮಾಡ್ತೀನಿ, ಬಳ್ಳಾರಿ 2300 ಕೋಟಿ ರೂಪಾಯಿಂದು ಸುಮಾರು ವರ್ಷಗಳಿಂದ ಇತ್ತು. ಒಂದು ಮಾಡಿಬಿಟ್ಟು 100 ಅಂತ ಪ್ರಚಾರ ತಗೊಳ್ಳೋರು ಜಮೀರ್ ಅಹಮದ್ ಖಾನ್ ಸಾಹೇಬರು ನನಗೆ ಒಂದು 4-5 ಪತ್ರಗಳನ್ನು ಬರೆದ್ರು. ಅದೆಲ್ಲವನ್ನು ಪರಿಗಣಿಸಿ ಬಳ್ಳಾರಿ ಮತ್ತು ಹೊಸಪೇಟೆ ಡಿವಿಷನ್ ಏನಿದೆ, ಇನ್ನೊಂದು 2 ವರ್ಷದಲ್ಲಿ ಒಂದೇ ಒಂದು LC ಗೇಟ್ ಇದೆ ಅನ್ನೋದಿಲ್ಲ, ರೈಲ್ವೆ ಗೇಟ್ ಇರೋದಿಲ್ಲ. ಎಲ್ಲರಿಗೂ ಕೂಡ ಕೇವಲ ನಾನು ಮತ್ತು ಅವರು ಅಂತಲ್ಲ, ಇದಕ್ಕೆ ಕೊಡುಗೆಯನ್ನು ಕೊಟ್ಟಂಥವರು ರಾಷ್ಟ್ರದ ಪ್ರಧಾನಮಂತ್ರಿ, ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ನಮ್ಮ ಇಲಾಖೆಯ ಎಲ್ಲ ಮುಖ್ಯ ಅಧಿಕಾರಿಗಳು ಮಾಡಿದ್ದಾರೆ. ಆ ನಿಮಿಷದಲ್ಲಿ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ ಅನ್ನೋದನ್ನು ಹೇಳಿ, ಮುಂದಿನ ವಾರ ಚನ್ನಪಟ್ಟಣ, ಅದಲ್ಲದೆ ಹೆಬ್ಬಾಳ, ಯಲಹಂಕ, ಸುಮಾರು ಒಂದು 14-15 ROBRUB ಸಾಹೇಬ್ರೆ. ನನಗೆ ಮೊನ್ನೆ ಮೀಟಿಂಗ್ನಲ್ಲಿ ಇನ್ಮೇಲೆ ನಾನು ಎಲ್ಲ ಮೀಟಿಂಗ್ ಮೋಹನ್ ಬರ್ತಾರೆ, ನಿಮ್ಮನ್ನು ಕರಿತೀನಿ, ನೀವು ಬರಬೇಕು. ಯಾಕೆ ಬರಬೇಕು ಅಂತ ಅಂದರೆ, ಬಡವರಿಗೆ, ಸಾಮಾನ್ಯರಿಗೆ ನೆರವನ್ನು ನೀಡಬೇಕಾದಂಥ ಕರ್ತವ್ಯ ನಮ್ಮದು. ನಾನು ಸ್ಲಮ್ಗಳನ್ನೆಲ್ಲ ಅವತ್ತು ರೆಗ್ಯುಲರೈಸ್ ಮಾಡಿ 1000 ರೂಪಾಯಿ ಕೊಟ್ಟರೆ ಅವ್ರವ್ರಿಗೆ ಜಮೀನು, ಅವ್ರವ್ರ ಮನೆ ಅವ್ರಿಗೆ ಅಂದು. ನಾನು ಬಂದ ಮೇಲೆ ಎಲ್ಲಪ್ಪ ಕಾಂಗ್ರೆಸ್ ಸರ್ಕಾರ ಬಂತು ಏನು ಮಾಡ್ತದೋ ಅಂತ ಇದ್ದೆ. ಭಗವಂತನ ದಯೆ, ಜಮೀರ್ ಅಹಮದ್ ತಂದೆ ತಾಯಿ ಆಶೀರ್ವಾದ, ಅವ್ರು ಬಂದು ನಾನೇನೇನು ಮಾಡಿದೆ ಒಂದೂ ಕೂಡ ಚಾಚು ತಪ್ಪದೆ ಎಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಆಭಾರಿಯಾಗಿರಬೇಕಾಯ್ತದೆ. ಸರ್ಕಾರ ಬರ್ತದೆ, ಸರ್ಕಾರ ಹೋಗ್ತದೆ, ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಜನರ ಮಧ್ಯದಲ್ಲಿ ಯಾರಿರ್ತಾರೆ ಅವರೇ ಮಾತ್ರ ನಾಯಕರಾಗೋದು. ಹಾಗಾಗಿ ಇವತ್ತು ನಮ್ಮ ಮೋಹನ್ ಕುಮಾರ್ ಅವರು ಒಬ್ಬ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನುವಾಗಿದೆ. ಕಾರ್ಮಲ್ ಕಾಲೇಜ್ ಗೇಟ್ ಹತ್ರ, लेर सिंह जी कितने वर्ष था आपका, आप कितने वर्ष से बेंगलुरु में ನೀವು ಎಷ್ಟು ವರ್ಷ ಇಲ್ಲಿದ್ದೀರಿ? ಯಾವತ್ತಾರು ಕಾರ್ಮಲ್ ಕಾಲೇಜ್ ಎಲ್ಲಿದೆ ಅಂತ ನೋಡಿದ್ರೆ ಯಾರಾದರೂ? ನೋಡಿ 40 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಮೋಹನ್ ಕುಮಾರ್ ನಿಮಗೆ ಬರ್ತದೆ, ಅದೂ ಅಲ್ಲೂ ಕೂಡ ಇವಾಗಲೇ ನಡೀತಾ ಇದೆ. BBMP ನಮಗೇನಾಗಿದೆ ಅದೇ ಬಂದಿರೋದು. BBMP ಅವ್ರಿಗೆ ಏನಾಗಿದೆ ಸರ್, ನಿಮ್ಗೆ ಯಾಕೆ ಇವತ್ತು ಹೇಳ್ತೀನಿ ಅಂದರೆ, ನಾವೆಲ್ಲ ಒಂದು ಅರ್ಥ ಮಾಡ್ಕೊಂಡಿದ್ದೀವಿ ಕಷ್ಟ ಏನು ಅಂತ. ಅಧಿಕಾರಿಗಳು ಅದು ಅರ್ಥ ಮಾಡ್ಕೋಬೇಕಾಯ್ತದೆ. ನೀವು ನನಗೆ ವಿನಂತಿ ಮಾಡ್ತೀನಿ, ಛತ್ತೀಸ್ಗಢಕ್ಕೆ ಒಂದು ಸಾರಿ ಬನ್ನಿ, ಅರುಣಾಚಲ್ ಪ್ರದೇಶಕ್ಕೆ, ಜಾರ್ಖಂಡ್ಗೆ, ಅಸ್ಸಾಂಗೆ, ತ್ರಿಪುರಾಗೆ, ಶ್ರೀನಗರಕ್ಕೆ, ಜಮ್ಮು ಕಾಶ್ಮೀರಕ್ಕೆ, ಬೇರೆ ಬೇರೆ ರಾಜ್ಯಗಳು ಹೇಗಾರು ಆಗಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋಗಬೇಕು. ಮೋದಿಜಿಯವರ ಕಾರ್ಯಕ್ರಮ ಏನು, ಬಡವರೇನು, ಆದಿವಾಸಿಗಳೇನು, SC STಗಳೇನು, ಕುಳಿತುಕೊಳ್ಪಟ್ಟವರೇನು ಮತ್ತು ಅಲ್ಪಸಂಖ್ಯಾತರೇನು ಅನ್ನೋದನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನನಗೆ ಭಾರಿ ಆನಂದ ಆಗಿದ್ದು, ನೀವು ರೋಡನ್ನು ವೈಡನ್ ಮಾಡಿ 240 ಕೋಟಿ ರೂಪಾಯಿ ಏನು ಇಟ್ಟಿದ್ದೀರಿ, ಇದನ್ನು ತಕ್ಷಣವೇ ಮಾಡಿ. ಇನ್ನೂ ನಿಮಗೆ 2 ವರ್ಷ 2 ತಿಂಗಳಿದೆ, ನನಗೆ 3 ವರ್ಷ 3 ತಿಂಗಳು 4 ತಿಂಗಳು ಇದೆ. ಅಷ್ಟೊಳಗಡೆ ಎಲ್ಲವನ್ನು ಕೂಡ ಮುಗಿಸೋಣ. ಇದಾಗೋದ್ರಿಂದ ಲಕ್ಷಾಂತರ ಜನಕ್ಕೆ ಅನುಕೂಲ ಆಯ್ತದೆ, ಸಾವಿರಾರು ಜನಕ್ಕೆ ಅನುಕೂಲ ಆಯ್ತದೆ. ಇದನ್ನು ಒಂದು ಸಣ್ಣ ಉಪಯೋಗವನ್ನು ನಾವು ಮಾಡಿದ್ದೇವೆ. ನಾನು ಬರೋದಕ್ಕೆ ಮುಂಚಿತವಾಗಿ 4 ಟ್ರೈನ್ಗಳನ್ನು
ಭಾರತ ಸರ್ಕಾರ ಪ್ರಾಯಶಃ ನಾಯಂಡಹಳ್ಳಿಯಲ್ಲಿ ಸಾಹೇಬ್ರೆ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮ್ಮ ರೈಲ್ವೆ ಸ್ಟೇಷನ್ ಇದೆ, ನಿಲ್ಲಿಸೋದಕ್ಕೆ ಜಾಗ ಇಲ್ಲ. 12-13 ಟ್ರ್ಯಾಕ್ ಇದೆ, ನಮ್ಮ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿ ಇವಾಗ 4 ಟ್ರೈನ್ಗಳನ್ನು ಏಕಕಾಲದಲ್ಲಿ ಓಡಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಬೆಂಗಳೂರು ಮೈಸೂರು 4 ಪಥದ ಆಗ್ತದೆ. ಚಂದನ್ ಕುಮಾರ್ ವಿಜಯನಗರ, ಹಳೆ ವಿಜಯನಗರ ಹೋಯ್ತು. ಇದು ಜಮೀರ್ ಅಹಮದು, ಪಿ ಸಿ ಮೋಹನು, ಸೋಮಣ್ಣ, ರವೀಂದ್ರ ಅವರು ವಿಜಯನಗರ ಯಾವ ರೀತಿ ಬರ್ತದೆ ಅಂತ ನೀವು ನೋಡ್ತಾ ಇರಿ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ, ಅಭಿವೃದ್ಧಿ ನಂದು, ಜಮೀರ್ ಅಹಮದ್ದು, ಪಿ ಸಿ ಮೋಹನ್ ಅವರ ಕನಸು. ಇದನ್ನು ಬಿಟ್ಟರೆ ನಮ್ಮ ತಲೆಯಲ್ಲಿ ಬೇರೆ ಏನೇನು ಇಲ್ಲ. ಬಡವರಿಗೆ, ಬಡತನದಲ್ಲಿರೋರಿಗೆ ಎಲ್ಲ ಒಂದು ಕಡೆ ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋದು ನಮ್ಮ ಬಯಕೆ ಆಗಿದೆ. ಈ ಕೆಲಸ ನಾವು ಮಾಡಿದ್ದೀವಿ. ಏನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಲಹಂಕದ ಹತ್ರ ಇಡೀ ದೇಶದಲ್ಲೆಲ್ಲೂ ಇಲ್ಲ ಒಂದು ಲಾಜಿಕ್. ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಅದನ್ನು ನೋಡ್ಬೇಕು. ನೀವು ಅದು ನೋಡಿದ್ರೆ ಆನಂದ ಪಡ್ತೀರಿ. ಅದನ್ನು ಮಾಡ್ತೀವಿ. ರಾಷ್ಟ್ರದ ಪ್ರಧಾನಮಂತ್ರಿಗಳೇ ಅದರ ಶಂಕುಸ್ಥಾಪನೆಗೂ ಬರ್ತಾರೆ. ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಕೂಡ ಬರ್ತಾರೆ. ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ದುಬಾಸಿ ಪಾಳ್ಯ ನಿಮ್ಗೆ ಗೊತ್ತು. ಆ ದುಬಾಸಿ ಪಾಳ್ಯದ 50 ವರ್ಷದಿಂದ ಮಾಡಿರಲಿಲ್ಲ. 50 ಇಯರ್ಸ್ಗೆ ಕೌನ್ ಬಿ ನೈಕಿ ಅಂತ ಜೈರ್ ಸಿಂಗ್ ಜಿ. ಯಾಕೆ ನಿನಗೆ ಹೇಳ್ತೀನಿ ಅಂದರೆ ನಿನಗೆ ಅರ್ಧ ಕನ್ನಡ ಅರ್ಧ ಹಿಂದಿ. ನಾನು ನಿನ್ನ ಹತ್ರ ಹಿಂದಿ ಕಲಿಯೋಣ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಹಾಗಾಗಿ 34 ಕೋಟಿ ರೂಪಾಯಿಗಳನ್ನು ಮೊನ್ನೆ ತಾನೇ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀವಿ. ಅದನ್ನು ಕೂಡ ಕೆಲಸ ಮಾಡ್ತೀವಿ. ಬೆಂಗಳೂರಿನ ಸುತ್ತಮುತ್ತ 100 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 30-40 ವರ್ಷದಿಂದ ಇದ್ದಂಥ ಕಾರ್ಪೊರೇಷನ್ ಅಧಿಕಾರಿಗಳು ಎಲ್ಲ ಒಂದು ಕಡೆ ಜಡತ್ವ ಬಂದು ನಿಂತಿದ್ದರು. ಎಲ್ಲರಿಗೂ ಕೂಡ ಬಿಸಿ ಮುಟ್ಟೋ ಕೆಲಸ ಆಗಿದೆ. ನನ್ನ ಇಲಾಖೆ, ರೈಲ್ವೆ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನಿಮ್ಮನ್ನೆಲ್ಲ ಕರಿತೀವಿ. ಒಂದು ಕಾಲದಲ್ಲಿ ರೈಲ್ವೆ ಇಲಾಖೆ ಅಂದರೆ ಅನ್ಟಚಬಲ್ ಅನ್ನೋರು. ರೈಲ್ವೆ ಇಲಾಖೆ ಅಂದರೆ ಮೋದಿಜಿಯವ್ರು ಬಂದ ಮೇಲೆ ಎಲ್ಲ ಇಲಾಖೆಯಲ್ಲೂ ಕೂಡ ಸಾರ್ವಜನಿಕರ ಇದಾಗಬೇಕು ಅನ್ನೋ ಮಾತನ್ನು ಹೇಳಿ ಜನರ ಜೊತೆಯಲ್ಲಿ ಕೆಲಸ ಮಾಡಿ ಅನ್ನುವ ಸೂಚನೆ ಇದೆ. ಆ ಸೂಚನೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಸೇರಿ ಇವತ್ತು ತುಂಬ ಸಂತೋಷದ ಉದ್ಘಾಟನೆ ಮಾಡಿದ್ದೇನೆ. ಜಮೀರ್ ಅಹಮದ್ ಅವರಿಗೆ, ಪಿ ಸಿ ಮೋಹನ್ ಅವರಿಗೆ ನನ್ನ ಸವಿನಯ ಪ್ರಾರ್ಥನೆ, ಇದೇನಾದ್ರು ಇದಕ್ಕೆ ಉಪಯೋಗ ಆಗಬೇಕಾದ್ರೆ ದಯವಿಟ್ಟು ಅದನ್ನು ವೈಡನಿಂಗ್ ಮಾಡಿ, ಪ್ರಾಯಶಃ ಯಾವ್ದಾರು ರಸ್ತೆಗೆ ಬೇಕಾದ್ರೆ ನಿನ್ನ ಹೆಸರೇ ಇಡ್ತೀನಪ್ಪ, ನನಗೇನಿಲ್ಲ. ಯಾಕೆ ನನಗೆ ಅದು ಆಗಬೇಕಾಗಿದೆ. ಆ ಕೆಲಸ ಮಾಡೋಣ ಅಂತ ಹೇಳಿ ಈ ಜನಸ್ತೋಮ, ಈ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಇದನ್ನು ನೋಡಿದ್ರೆ ನನಗನ್ನಿಸ್ತದೆ ಪ್ರಪಂಚದಲ್ಲಿ ದೇವರಿದ್ದಾನೆ. ಆ ದೇವರೆಲ್ಲ ಒಂದು ಕಡೆ ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ಹೇಳಿ ವಿಜಯನಗರ, ಗೋವಿಂದರಾಜ ನಗರ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಅವೆಲ್ಲ ಮಾಡ್ತೀವಿ ಬಿಡಪ್ಪ. ಅದಿರಲಿ. ಒಂದು ಸತ್ಯ, ಯಾರಾದರೂ ಇದಕ್ಕೆ ಹೆಸರಿಡಬೇಕು ಪಾದರಾಯಪುರಕ್ಕೆ ಅಂದರೆ ಪ್ರಾಯಶಃ ಜಮೀರ್ ಅಹಮದ್ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ಕಠಿಣವಾದ ತೀರ್ಮಾನ. ಈ ತೀರ್ಮಾನ ಅದನ್ನು ಮಾಡಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಶಕ್ತಿ ಭಗವಂತ ಅಲ್ಲ, ಅವ್ರು ಕೊಡಲಿ. ನಾಳೆಯಿಂದನೋ ನಾಳಿದ್ರಿಂದನೋ ಇದು ರಂಜಾನು ಪ್ರಾರಂಭವಾಗ್ತಾ ಇದೆ. ಒಂದು ಮಾತನ್ನು ಹೇಳಿದ್ರು, ಅಣ್ಣ ರಂಜಾನ್ ಪ್ರಾರಂಭ ಆಯ್ತದೆ, ಏನು ಮಾಡಲಿ ಅಂದ್ರೆ ಅದು ಯಾವತ್ತು ಆಗ್ತದೆ, 18-19 ಹೇಳಿದ್ರು ಅಂತ ಅಂದರು. ನಾನು ಹೇಳಿದೆ ಅದಕ್ಕೆ ಮುಂಚೆ ಆಯ್ತಣ್ಣ ಮಾಡೋಣ ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ. ಒಳ್ಳೆ ಸಭೆ ಇದು. ಭಗವಂತ ಒಳ್ಳೇದು ಮಾಡಲಿ. ದೇಶಕ್ಕೆ ಮೋದಿಯ ನಾಯಕತ್ವ, ದೇಶದ ವ್ಯವಸ್ಥೆಗೆ ಪ್ರಾಯಶಃ ಪೂರಕವಾಗಿದೆ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ. ಜಮೀರ್ ಅಹಮದ್ ಅವರು ಎಂಥ ದೊಡ್ಡ ತಂದೆಯಲ್ಲಿ ಹೇಳಿದ್ರು, ಪಿ ಸಿ ಮೋಹನ್ ಏನು ನಾನೇನು, ದೇಶ ಇದ್ದರೆ ಮಾತ್ರ ಅನ್ನೋದನ್ನು ತೋರಿಸಿದ್ದಾರೆ ಪಿ ಸಿ ಮೋಹನ. ನನಗನ್ನಿಸ್ತದೆ ಭಾರಿ ಬುದ್ಧಿವಂತ ನೀನು, ನನಗಿನ್ನ ನೀನೇ ಬುದ್ಧಿವಂತ. ಹಾಗಾಗಿ ಎಷ್ಟು ಮಟ್ಟಿಗೆ ನೋಡಿ ಇದೇ ಆತ್ಮೀಯತೆ. ಈ ಆತ್ಮೀಯತೆಯಲ್ಲಿ ಕೆಲಸ ಮಾಡೋಣ. ರಾಜ್ಯದ ರಾಜಧಾನಿಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ, ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ.